Hey guys, welcome back to CMAS Academy. In this video, we are going to learn about the consumer buying decision process or the buyer decision process. So this video is particularly for BCom students according to your NEP syllabus. First semester, subject is Principles of Marketing. So on the second chapter, that is consumer behavior, there is one topic called as consumer buying decision process. ನಾವು ಮೊದಲನೇದಾಗಿ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಪ್ರಾಸೆಸ್ ಅಂತ ಹೇಳಿದ್ರೆ ಏನು? ವಾಟ್ ಈಸ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಪ್ರಾಸೆಸ್? ನಾವು ಇಫ್ ಯು ರೀಡ್ ದೀಸ್ ಟರ್ಮ್ಸ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಅಂಡ್ ಪ್ರಾಸೆಸ್, ಇದರಲ್ಲೇ ನಿಮಗೆ ಮೀನಿಂಗ್ ಅರ್ಥ ಆಗುತ್ತೆ. ಸೊ ಕನ್ಸ್ಯೂಮರ್ ಅಂತ ಹೇಳಿದ್ರೆ ಗ್ರಾಹಕ, ಬೈಯಿಂಗ್ ಅಂತ ಹೇಳಿದ್ರೆ ಖರೀದಿ ಮಾಡುವಂಥದ್ದು. ಒಂದು ಗ್ರಾಹಕ ಯಾವುದೇ ವಸ್ತುವನ್ನ ಖರೀದಿ ಮಾಡುವಾಗ ಡಿಸಿಷನ್, ನಿರ್ಧಾರಗಳನ್ನ ಯಾವ ರೀತಿ ತೆಗೆದುಕೊಳ್ತಾನೆ, ಸೊ ಆ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನ ನಾವು ಇದರಲ್ಲಿ ಕಲಿತೇವೆ. ಸೊ ವಾಟ್ ಈಸ್ ದ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಪ್ರಾಸೆಸ್? ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಪ್ರಾಸೆಸ್ ಅನ್ನ ನಾವು ಬೈಯರ್ ಡಿಸಿಷನ್ ಪ್ರಾಸೆಸ್ ಅಂತಾನು ಕರಿತೇವೆ. ಇಟ್ ಹೆಲ್ಪ್ಸ್ ಮಾರ್ಕೆಟ್ಸ್ identify how consumers complete the journey from knowing about a product to making the purchase decision. ಸೊ ಒಂದು ಪ್ರಾಡಕ್ಟ್ ನ ಬಗ್ಗೆ ಇನ್ಫಾರ್ಮೇಶನ್ ಸಿಗೋದ್ರಿಂದ ಹಿಡಿದು ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡುವಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ಳುವವರೆಗೆ ಯಾವೆಲ್ಲ ಪ್ರಕ್ರಿಯೆಗಳಿವೆ ಅದನ್ನ ನಾವು ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಪ್ರಾಸೆಸ್ ನಲ್ಲಿ ಕಲಿತಾ ಹೋಗ್ತೇವೆ. ಸೊ ಟೋಟಲಿ ದೇರ್ ಆರ್ 5 ಸ್ಟೇಜಸ್. ಎವ್ರಿ ಕನ್ಸ್ಯೂಮರ್ passes through 5 stages of buying decision process. So ಯಾವ್ದೆಲ್ಲ ಅಂತ ನೋಡ್ತಾ ಹೋಗೋದಿದ್ರೆ, ಫಸ್ಟ್ ಒನ್ ಇಸ್ ದ ಪ್ರಾಬ್ಲಮ್ ರೆಕಗ್ನಿಷನ್ ಆರ್ ನೀಡ್ ರೆಕಗ್ನಿಷನ್. ನಂತರ ಬರೋದು ಇನ್ಫಾರ್ಮೇಶನ್ ಸರ್ಚ್. Third one, evaluation of alternatives. Fourth stage is purchase decision. Fifth stage will be post purchase evaluation. ಈಗ ಒಂದೊಂದಾಗಿ ಈ ಪಾಯಿಂಟ್ಸ್ ಗಳನ್ನ, ಈ ಸ್ಟೇಜಸ್ ಗಳನ್ನ ನೋಡ್ತಾ ಹೋಗೋಣ. The first one is problem recognition or need recognition. Now, problem recognition or need recognition is the first stage of consumer buying decision process. ನಾವು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗ್ರಾಹಕರಿಗೆ ಏನೋ ಒಂದು ವಸ್ತುವಿನ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಓಕೆ, ಸೊ ವಾಟ್ ಹ್ಯಾಪನ್ಸ್ ಇನ್ ದ ಫಸ್ಟ್ ಸ್ಟೇಜ್? ಕನ್ಸ್ಯೂಮರ್ಸ್ ರಿಯಲೈಸ್ ದಟ್ ದೇರ್ ಇಸ್ ಸಮ್ ನೀಡ್ ದಟ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್, ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮಿಗೆ ಪರಿಹಾರ ಬೇಕು ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಒಂದು ಯಾವ್ದಾದ್ರು ಅನ್ಸ್ಯಾಟಿಸ್ಫೈಡ್ ನೀಡ್ ಇದ್ದಾಗ ಮಾತ್ರ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಅವಶ್ಯಕತೆ ಇದೆ ಅಂತ ಗೊತ್ತಾಗೋದು. ನೋಡಿ, ಇನ್ನೂ ಸುಲಭವಾಗಿ ಹೇಳಬೇಕಿದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಾವು ಲೆಟ್ ಅಸ್ ಅಸ್ಯೂಮ್ ದಟ್ ದೇರ್ ಇಸ್ ನೋ ರೆಫ್ರಿಜರೇಟರ್ ಎಟ್ ಮೈ ಹೋಮ್. ಓಕೆ, ನನ್ನ ಮನೆಯಲ್ಲಿ ಯಾವುದೇ ರೆಫ್ರಿಜರೇಟರ್ ಗಳಿಲ್ಲ ಅಂತ ಅಂದ್ಕೊಳ್ಳಿ. ಅಂಡ್ ಐ ಬೈ ವೆಜಿಟೇಬಲ್ಸ್, ಐ ಬೈ ಮಿಲ್ಕ್, ಐ ಬೈ ಸೋ ಮೆನಿ ಫುಡ್ ಐಟಮ್ಸ್. ಅದೆಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದೆ. ಓಕೆ, ಸೊ ಈಗ ನನ್ನ ಪ್ರಾಬ್ಲಮ್ ಏನು? ನಾನು ಖರೀದಿ ಮಾಡಿದಂತ ಹಾಲಿರ್ಬೋದು ಅಥವಾ ವೆಜಿಟೇಬಲ್ಸ್ ಇರಬಹುದು, ಫುಡ್ ಐಟಮ್ಸ್ ಗಳಿರ್ಬೋದು, ಅದನ್ನ ಸ್ಟೋರ್ ಮಾಡುವಂತಹ ಒಂದು ಪ್ರಾಡಕ್ಟ್ ಇಲ್ಲ ಮನೆಯಲ್ಲಿ. ಸೊ ಹಾಗಾಗಿ ನನ್ನ ವೆಜಿಟೇಬಲ್ಸ್ ಗಳು ಅಂಡ್ ದೀಸ್ ಮಿಲ್ಕ್ ಅಂಡ್ ಆಲ್ ಆರ್ ಗೆಟಿಂಗ್ ಸ್ಪಾಯಿಲ್ಡ್. ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅರೈಸ್ ಆಯ್ತಲ್ವಾ? ದಟ್ ಈಸ್ ಅವರ್ ಫಸ್ಟ್ ಸ್ಟೇಜ್. ಈಗ ನೀಡ್ ಏನು? ವಾಟ್ ಇಸ್ ದ ನೀಡ್? ಈ ವೆಜಿಟೇಬಲ್ಸ್ ಗಳನ್ನ ಅಥವಾ ಹಾಲನ್ನ ಸ್ಟೋರ್ ಮಾಡುವಂತಹ, ತುಂಬಾ ಟೈಮಿಗೆ ಸ್ಟೋರ್ ಮಾಡುವಂತಹ ಒಂದು ಪ್ರಾಡಕ್ಟ್ ನನಗೆ ಬೇಕು. ದಟ್ ಈಸ್ ಮೈ ನೀಡ್. So are you getting? This is our first stage of consumer buying decision process. That is problem recognition or need recognition. ಸೊ ನಿಮಗೆ ಪ್ರೊವೈಡ್ ಮಾಡಿದಂತ PDF ಅನ್ನ ನೀವು ನೋಡ್ತಾ ಹೋದ್ರೆ ಅಲ್ಲಿ ಇಟ್ ಈಸ್ ಗಿವನ್ ಅಟ್ ದಿಸ್ ಸ್ಟೇಜ್ ದ ಮಾರ್ಕೆಟರ್ ಶುಡ್ ಸ್ಟಡಿ ದ ಬೈಯರ್ ಟು ಫೈಂಡ್ ಆನ್ಸರ್ಸ್ ಟು ಸಮ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಮಾರ್ಕೆಟರ್ ಈ ಸ್ಟೇಜ್ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನ ಹಾಕಿಕೊಳ್ತಾನೆ. ಏನೆಲ್ಲ ಕ್ವೆಶ್ಚನ್ಸ್? ದ ಫಸ್ಟ್ ವಿಲ್ ಬಿ ವಾಟ್ ಕೈಂಡ್ಸ್ ಆಫ್ ನೀಡ್ ಆರ್ ಪ್ರಾಬ್ಲಮ್ ಅರೈಸಸ್. ಒಂದು ಗ್ರಾಹಕನಿಗೆ ಯಾವ ತರದ ಪ್ರಾಬ್ಲಮ್ಗಳು ಅಥವಾ ಯಾವ ನೀಡ್ ಅರೈಸ್ ಆಗಬಹುದು ಅದನ್ನ ಅವನು ಪ್ರಶ್ನೆ ಮಾಡ್ಕೊಳ್ಬೇಕು. ಸೊ ದಿಸ್ ವಿ ಆರ್ ಟಾಕಿಂಗ್ ಫ್ರಮ್ ದ ಸೈಡ್ ಆಫ್ ದ ಮಾರ್ಕೆಟರ್. ಒಂದು ಮಾರ್ಕೆಟರ್ ಯಾವೆಲ್ಲ ಪ್ರಶ್ನೆಗಳನ್ನ ಹಾಕಿಕೊಳ್ಬೇಕು. ಸೆಕೆಂಡ್ ಒನ್, ವಾಟ್ ಇಸ್ ದ ರೂಟ್ ಆಫ್ ದೀಸ್ ನೀಡ್ಸ್ ಆರ್ ಪ್ರಾಬ್ಲಮ್ಸ್. ಈ ನೀಡ್ ಅಥವಾ ಪ್ರಾಬ್ಲಮ್ಸ್ ಯಾಕೆ ಅರೈಸ್ ಆಯ್ತು ಅದನ್ನ ಅವನು ಕ್ವೆಶ್ಚನ್ ಮಾಡಬೇಕು. ಅಂಡ್ ಹೌ ದೇ ಲೆಟ್ ದ ಬೈಯರ್ ಆರ್ ಕಸ್ಟಮರ್ ಆರ್ ಕನ್ಸ್ಯೂಮರ್ಸ್ ಟು ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ಈ ನೀಡ್ ಅಥವಾ ಈ ಪ್ರಾಬ್ಲಮ್ ನಿಂದಾಗಿ ಕನ್ಸ್ಯೂಮರ್ ಯಾವ ಪ್ರಾಡಕ್ಟ್ ಅನ್ನ ಡಿಮಾಂಡ್ ಮಾಡಬಹುದು. ಸೊ ಈ ಪ್ರಶ್ನೆಗಳನ್ನ ಒಂದು ಮಾರ್ಕೆಟರ್ ಹಾಕಿಕೊಳ್ಬೇಕು. ಅಂಡ್ ಅದಕ್ಕನುಗುಣವಾಗಿ ಅಕಾರ್ಡಿಂಗ್ ಟು ದಟ್ ಪ್ರಾಡಕ್ಟ್ ಗಳನ್ನ ಡೆವಲಪ್ ಮಾಡುವಂತದ್ದು. ಸೊ ದಿಸ್ ಇಸ್ ಫ್ರಮ್ ದ ಮಾರ್ಕೆಟರ್ಸ್ ಸೈಡ್. So when the consumer becomes aware that there is a difference between the desired state and the actual condition, problem recognition occurs. ಅಂದ್ರೆ ಯಾವಾಗ ನಮ್ಮ ಡಿಸೈರ್ಡ್ ಸ್ಟೇಟ್, ಒಂದು ಕನ್ಸ್ಯೂಮರಿಗೆ ನಾನು ಮುಂದೆ ಯಾವ ಸ್ಟೇಟ್ ಅಲ್ಲಿ ಇರಬೇಕು ಮತ್ತೆ ಸದ್ಯಕ್ಕೆ ನನ್ನ ಕಂಡೀಷನ್ ಏನು, ಇದರ ಮಧ್ಯೆ ವ್ಯತ್ಯಾಸ ಇದೆ ಅಂತ ಮನವರಿಕೆ ಆದಾಗ ಒಂದು ಪ್ರಾಬ್ಲಮ್ ಅಥವಾ ಪ್ರಾಬ್ಲಮಿನ ರೆಕಗ್ನಿಷನ್ ಆಗುತ್ತೆ, ಒಂದು ನೀಡ್ ಅರೈಸ್ ಆಗುತ್ತೆ ಅಂತ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಅನ್ ಅನ್ಸ್ಯಾಟಿಸ್ಫೈಡ್ ನೀಡ್ಸ್ ಅಂಡ್ ವಾಟ್ ದಟ್ ಕ್ರಿಯೇಟ್ ಟೆನ್ಷನ್ ಆರ್ ಡಿಸ್ಕಂಫರ್ಟ್. ಸೊ ಅನ್ಸ್ಯಾಟಿಸ್ಫೈಡ್ ನೀಡ್, ಪೂರೈಸದೇ ಇರುವಂತಹ ಒಂದು ನೀಡ್ ಇದ್ದಾಗ ಮಾತ್ರ ಒಂದು ಡಿಸ್ಕಂಫರ್ಟ್ ಬರುತ್ತೆ. ಈ ಡಿಸ್ಕಂಫರ್ಟ್ ಅಥವಾ ಈ ಟೆನ್ಷನ್ ಅನ್ನ ಅರ್ಥ ಮಾಡಿಕೊಂಡು ಮಾರ್ಕೆಟರ್ಸ್ ಅದಕ್ಕೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗಷ್ಟೇ ನಾನು ಕೊಟ್ಟಿರೋ ಉದಾಹರಣೆಯಲ್ಲಿ ನಾನು ಏನ್ ಹೇಳಿದೆ, ಅಟ್ ಮೈ ಹೋಮ್ ದೇರ್ ಇಸ್ ನೋ ರೆಫ್ರಿಜರೇಟರ್, ವೆಜಿಟೇಬಲ್ಸ್ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಸೊ ಈ ಪ್ರಾಬ್ಲಮ್ ನಿಂದಾಗಿ ನನಗೆ ರೆಫ್ರಿಜರೇಟರ್ ನ ನೀಡ್ ಅರೈಸ್ ಆಗಿದೆ ಅಲ್ವಾ. ನೌ ಐ ಆಮ್ ಥಿಂಕಿಂಗ್ ಆಫ್ ವಾಟ್? ನೌ ಐ ಆಮ್ ಥಿಂಕಿಂಗ್ ಆಫ್ ಬೈಯಿಂಗ್ ಅ ರೆಫ್ರಿಜರೇಟರ್. ಈಗ ನನಗೆ ಫ್ರಿಡ್ಜ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ.
ಲೈಕ್ ವೈಸ್ ವೆನ್ ಅ ಕನ್ಸ್ಯೂಮರ್ ಪರ್ಚೇಸಸ್ ಟೆಲಿವಿಷನ್, ಒಂದು ಟೆಲಿವಿಷನ್ ತಗೊಂಡಾಗ ಅದರ ಜೊತೆಗೆ ರಿಮೋಟ್ ಬೇಕು, ಸ್ಟೆಬಿಲೈಸರ್ ಕೂಡ ಬೇಕು, ಸೊ ಇದರ ನೀಡ್ ಕೂಡ ರೈಸ್ ಆಗುತ್ತೆ. ಸಿಮಿಲರ್ಲಿ ವೆನ್ ವಿ ಬೈ ಅ ಕಂಪ್ಯೂಟರ್ ಅನ್ನ ಖರೀದಿಸಿದಾಗ ಪ್ರಿಂಟರ್ ಕೂಡ ಇದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಅಲ್ವಾ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಪ್ರಾಸೆಸ್, ದಟ್ ಇಸ್ ಪ್ರಾಬ್ಲಮ್ ರೆಕಗ್ನಿಷನ್ ಆರ್ ನೀಡ್ ರೆಕಗ್ನಿಷನ್. ಆಲ್ ರೈಟ್, ನಾವು ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತು, ನೀಡ್ ಏನು ಅಂತಾನು ಗೊತ್ತಾಯ್ತು. ವಿ ಹ್ಯಾವ್ ರೆಕಗ್ನೈಸ್ಡ್ ದ ಪ್ರಾಬ್ಲಮ್, ವಿ ಆಲ್ಸೋ ಅಂಡರ್ಸ್ಟುಡ್ ವಾಟ್ ಇಸ್ ದ ನೀಡ್. ಅವರ್ ಪ್ರಾಬ್ಲಮ್ ವಾಸ್ ದಟ್ ಇನ್ ದ ಎಕ್ಸಾಂಪಲ್ ದಟ್ ಐ ಗೇವ್ was that the vegetables were getting spoiled and we need a product, we need a fridge ಅಲ್ವಾ. ಸೊ ಇನ್ಫಾರ್ಮೇಶನ್ ಸರ್ಚ್ ಅಲ್ಲಿ ಒಂದು ಕನ್ಸ್ಯೂಮರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಬೇಕಾದಂತಹ ಪ್ರಾಡಕ್ಟ್ಸ್ ಗಳು ಎಲ್ಲಿ ಸಿಗತ್ತೆ ಅದನ್ನ ಅವನು ಹುಡುಕಕ್ಕೆ ಶುರು ಮಾಡ್ತಾನೆ. ದೇರ್ ಆರ್ ಡಿಫರೆಂಟ್ ಸೋರ್ಸಸ್, ದೇರ್ ಆರ್ ವೆರೈಟಿ ಆಫ್ ಸೋರ್ಸಸ್ ಫ್ರಮ್ ವೇರ್ ಅ ಕನ್ಸ್ಯೂಮರ್ ಗೆಟ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಡಕ್ಟ್ ಅಲ್ವಾ. ಒಂದು ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿ ಕೊಡುವಂತಹ ಬೇರೆ ಬೇರೆ ಮೂಲಗಳಿವೆ, ಬೇರೆ ಬೇರೆ ಸೋರ್ಸಸ್ ಗಳಿವೆ. ಸೊ ಆ ಸೋರ್ಸಸ್ ಗಳಲ್ಲಿ ಒಂದು ಪರ್ಸನಲ್ ಸೋರ್ಸ್. ಸೊ ಪರ್ಸನಲ್ ಸೋರ್ಸ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಹತ್ರ ಕೇಳಬಹುದು, ನೀವು ಸದ್ಯಕ್ಕೆ ಒಂದು ಫ್ರಿಡ್ಜ್ ಪರ್ಚೇಸ್ ಮಾಡಿದ್ರಲ್ವಾ, ನೀವು ಎಲ್ಲಿಂದ ತಗೊಂಡ್ರಿ, ನಿಮ್ಗೆ ಎಷ್ಟು ಡಿಸ್ಕೌಂಟ್ ಕೊಟ್ರು, ಆ ತರ ನಾವು ಕೇಳ್ತೇವೆ ಫ್ರೆಂಡ್ಸ್ ಜೊತೆ ಅಥವಾ ನೇಬರ್ಸ್ ಜೊತೆ ಕೇಳಬಹುದು. ಅಕ್ವೈಂಟೆನ್ಸಸ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುವಂತಹ ಜನರ ಜೊತೆ ನಾವು ಕೇಳಿ ಆ ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತೇವೆ ಅಲ್ವಾ. ಸೊ ಇನ್ನೊಂದು ಕಮರ್ಷಿಯಲ್ ಸೋರ್ಸ್. ಸೊ ಹೆಚ್ಚಾಗಿ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ಸ್ ಇನ್ಫ್ಲೂಯೆನ್ಸ್ ಆಗುವಂತದ್ದು ಫ್ರಮ್ ದ ಕಮರ್ಷಿಯಲ್ ಸೋರ್ಸಸ್, ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಗಳ ಮೂಲಕ ಇರಬಹುದು, ನ್ಯೂಸ್ ಪೇಪರ್ಸ್ ಗಳಲ್ಲಿರಬಹುದು, ಅಥವಾ ಸೇಲ್ಸ್ ಪೀಪಲ್ಸ್ ಗಳು ನಮಗೆ ಹೇಳಿ ಕೆಲವೊಂದು ಪ್ರಾಡಕ್ಟ್ ನ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಸೊ ದಟ್ ಇಸ್ ಫ್ರಮ್ ಕಮರ್ಷಿಯಲ್ ಸೋರ್ಸಸ್ ಆಲ್ಸೋ ವಿ ಆರ್ ಗೆಟಿಂಗ್ ಸರ್ಟೇನ್ ನಾಲೆಜ್ ಅಬೌಟ್ ದ ಪ್ರಾಡಕ್ಟ್. ಸೊ ಈ ತರ ಬೇರೆ ಬೇರೆ ಸೋರ್ಸಸ್ ಗಳಿಂದ ಒಂದು ಪ್ರಾಡಕ್ಟ್ ನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕನ್ಸ್ಯೂಮರ್ ಕಲೆಕ್ಟ್ ಮಾಡ್ಕೊಳ್ತಾನೆ ಇನ್ ದ ಸೆಕೆಂಡ್ ಸ್ಟೇಜ್, ದಟ್ ಇಸ್ ಇನ್ಫಾರ್ಮೇಶನ್ ಸರ್ಚ್. ಸೊ ಕನ್ಸ್ಯೂಮರ್ಸ್ arrive at a purchase decision based on information gathered regarding the product under consideration. Okay, so ಯಾವ ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡ್ಲಿಕ್ಕಿದ್ದೇವೆ ಆ ಪ್ರಾಡಕ್ಟ್ ನ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್, ಎಲ್ಲಾ ಮಾಹಿತಿಗಳನ್ನ ಪಡ್ಕೊಂಡು ನಂತರ ಆ ಇನ್ಫಾರ್ಮೇಶನ್ ನ ಬೇಸಿಸ್ ನಲ್ಲಿ ಅವನು ಪರ್ಚೇಸ್ ಡಿಸಿಷನ್ ಅನ್ನ ತಗೊಳ್ತಾನೆ, ಅಂದ್ರೆ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬೇಕೋ ಬೇಡವೋ ಅಂತ. So that is about the second stage, information search. That is nothing but gathering information or collecting information about the product. Now we have already collected information about the product. So ಈಗ ಫ್ರಿಡ್ಜ್ ತಗೊಳ್ಬೇಕು ಅಂತ ಹೇಳಿದ್ರೆ ನನ್ಗೀಗ ಇನ್ಫಾರ್ಮೇಶನ್ ಸಿಕ್ಕಿದೆ. ವರ್ಲ್ಪೂಲ್ ಕಂಪನಿ ಫ್ರಿಡ್ಜ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಅವರು ಸೇಲ್ ಮಾಡ್ತಾ ಇದ್ರೆ. LG ಕಂಪನಿಯಿಂದ ಕೂಡ ಫ್ರಿಡ್ಜ್ ಸಿಗುತ್ತೆ, ಸ್ಯಾಮ್ಸಂಗ್ ಕೂಡ ಸಿಗುತ್ತೆ, ಗಾಡ್ರೇಜ್ ಇಂದ ಕೂಡ ಸಿಗುತ್ತೆ ಅಂತ. ಸೊ ದೇರ್ ಆರ್ ಮೆನಿ ಕಂಪನೀಸ್ ವಿಚ್ ಆರ್ ಪ್ರೊವೈಡಿಂಗ್ ರೆಫ್ರಿಜರೇಟರ್ ಅಂತ ನಾನು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೇನೆ. ಈಗ ಎಲ್ಲಾ ಕಂಪನೀಸ್ ಗಳಿಂದ ಒಂದೊಂದು ಫ್ರಿಡ್ಜ್ ಅನ್ನ ನಾನು ತಗೊಳ್ಳೋದಿಲ್ಲ ಅಲ್ವಾ. ಐ ವಿಲ್ ಅಲ್ಟಿಮೇಟ್ಲಿ ಬೈ ಒನ್ ಫ್ರಿಡ್ಜ್ ಫ್ರಮ್ ಒನ್ ಕಂಪನಿ. Now comes the third stage. Now what is this third stage? Third stage is evaluation of alternatives. Alternatives ಅಂತ ಹೇಳಿದ್ರೆ ನನಗೆ ಇರುವಂತಹ ಆಪ್ಷನ್ಸ್ ಗಳು, ಆಯ್ಕೆಗಳು. ನೋಡಿ, ನಾನು ವರ್ಲ್ಪೂಲ್ ಇಂದ ಫ್ರಿಡ್ಜ್ ಅನ್ನ ತಗೊಳ್ಳಬಹುದು, LG ತಗೊಳ್ಳಬಹುದು, ಸ್ಯಾಮ್ಸಂಗ್ ತಗೊಳ್ಳಬಹುದು, ಗಾಡ್ರೇಜ್ ಇಂದ ಕೂಡ ತಗೊಳ್ಳಬಹುದು. ಸೊ ಈ 4 ಕಂಪನೀಸ್ ಗಳನ್ನ ನಾನು ಇವ್ಯಾಲ್ಯೂಯೇಟ್ ಮಾಡ್ತೇನೆ. ಸೊ ಇವ್ಯಾಲ್ಯೂಯೇಟ್ ಅಂತ ಹೇಳಿದ್ರೆ ಇಲ್ಲಿ ಕಂಪೇರ್ ಮಾಡ್ತಾ ಹೋಗುವಂತದ್ದು. Now, what is the price of Whirlpool? What is the price of LG? Samsung na price ಏನು, Godrej na price ಏನು, what is the cooling capacity, what is the size, space. So ಎಲ್ಲ ಫೀಚರ್ಸ್ ಗಳನ್ನ ನಾನು ಕಂಪೇರ್ ಮಾಡ್ತಾ ಹೋಗ್ತೇನೆ. So this is called as evaluation of alternative. In some instances, consumer apply meticulous calculations and logical thinking. So meticulous calculation ಅಂತ ಹೇಳಿದ್ರೆ ನಾನು ಇಲ್ಲಿ EMI ಅಲ್ಲಿ ತಗೊಂಡ್ರೆ ನನಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಅಥವಾ ನಾನು ಕಂಪ್ಲೀಟ್ ಆಗಿ ಕ್ಯಾಶ್ ಅಲ್ಲಿ ತಗೊಂಡ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ. ಸೊ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಫೈನಲ್ ಆಗಿ ಅವರು ಪರ್ಚೇಸ್ ಡಿಸಿಷನ್ ಅನ್ನ ತಗೊಳ್ತಾರೆ. ದಟ್ ಈಸ್ ಅವರ್ ಫೋರ್ತ್ ಸ್ಟೇಜ್. Now after evaluating all these alternatives, consumer will arrive at one purchasing decision. Now in the example that I gave, Whirlpool ಅನ್ನ ನಾನು ಕಂಪೇರ್ ಮಾಡ್ತೇನೆ, ಅದರ ಫೀಚರ್ಸ್ ಹೇಗಿದೆ, ಪ್ರೈಸ್ ಹೇಗಿದೆ ಅದನ್ನೆಲ್ಲ ಕಂಪೇರ್ ಮಾಡ್ತೇನೆ ವಿತ್ LG, ಸ್ಯಾಮ್ಸಂಗ್ ಅಂಡ್ ಗಾಡ್ರೇಜ್. ಫೈನಲ್ ಆಗಿ ಒಂದು ಪ್ರಾಡಕ್ಟ್ ಅನ್ನ ತಗೊಳ್ತೇನೆ ಅಂತ ಡಿಸೈಡ್ ಮಾಡ್ತೇನೆ. ಸೊ ದಟ್ ಈಸ್ ದ ಪರ್ಚೇಸ್ ಡಿಸಿಷನ್. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಐ ಸೆಟಲ್ ಡೌನ್ ಎಟ್ LG ಫ್ರಿಡ್ಜ್ ಅನ್ನ ನಾನು ತಗೊಳ್ತೇನೆ. ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ಮಿ ಅಂತ ಐ ವಿಲ್ ಡಿಸೈಡ್. ಸೊ ದಿಸ್ ಈಸ್ ಮೈ ಪರ್ಚೇಸ್ ಡಿಸಿಷನ್. So basically we say that there are two factors which affect the purchasing decision. So ಎರಡು ಅಂಶಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ ಕನ್ಸ್ಯೂಮರ್ಸ್ ಗಳು ಬಿಫೋರ್ ದೇ ಮೇಕ್ ದ ಪರ್ಚೇಸ್ ಡಿಸಿಷನ್, ಫೈನಲ್ ಪರ್ಚೇಸ್ ಡಿಸಿಷನ್. ಯಾವ್ದಂತ ಹೇಳಿದ್ರೆ ದ ಫಸ್ಟ್ ಫ್ಯಾಕ್ಟರ್ ಈಸ್ ದ ಆಟಿಟ್ಯೂಡ್ ಆಫ್ ದ ಪೀಪಲ್ ರಿಲೇಟೆಡ್ ಟು ದ ಕನ್ಸ್ಯೂಮರ್. ಅಂದ್ರೆ ನಾನೀಗ ಗ್ರಾಹಕ ಅಲ್ವಾ, ಐ ಆಮ್ ದ ಕನ್ಸ್ಯೂಮರ್. ಸೊ ನನಗೆ ರಿಲೇಟ್ ಆಗಿರುವಂತಹ ಜನರು ಯಾರಿದ್ದಾರೆ, ನನ್ನ ಫ್ಯಾಮಿಲಿ ಇರಬಹುದು, ಫ್ರೆಂಡ್ಸ್ ಇರಬಹುದು, ನೇಬರ್ಸ್ ಇರಬಹುದು, ಅವರ ಆಟಿಟ್ಯೂಡ್ ಹೇಗಿರುತ್ತೆ. ಸೊ ನಾನು ಈ ಕಂಪನಿ ಒಂದು ಫ್ರಿಡ್ಜ್ ಅನ್ನ ತಗೊಂಡಿದ್ದೇನೆ, LG ಫ್ರಿಡ್ಜ್ ಅನ್ನ ತಗೊಂಡಿದ್ದೇನೆ ಅಂತ ಹೇಳುವಾಗ ನನ್ನ ಜನರು ಅಂದ್ರೆ ನನ್ನ ಫ್ಯಾಮಿಲಿ ಇರಬಹುದು, ಫ್ರೆಂಡ್ಸ್ ಇರಬಹುದು, ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದನ್ನ ನಾನು ತಗೊಳ್ತೇನೆ. ಅವರ ಆಟಿಟ್ಯೂಡ್ಸ್ ಗಳನ್ನ ನಾನು ಕನ್ಸಿಡರ್ ಮಾಡ್ತೇನೆ. ಇನ್ನೊಂದು ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನಲ್ ಫ್ಯಾಕ್ಟರ್. ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಅನ್ನ ಆ ಪ್ರಾಡಕ್ಟ್ ಮೀಟ್ ಮಾಡ್ತಾ ಇದೆಯಾ ಅಂತ. ಸೊ ಎಕ್ಸ್ಪೆಕ್ಟೆಡ್ ಪ್ರೈಸ್ ಇರಬಹುದು, ನಾನೊಂದು ಎಕ್ಸ್ಪೆಕ್ಟೇಷನ್ ಅನ್ನ ಹಾಕಿಕೊಂಡಿರ್ತೇನೆ, ಒಂದು 20,000 ಒಳಗಡೆ ಸಿಗಬಹುದು ಅಥವಾ 30,000 ಒಳಗಡೆ ಒಂದು ಪ್ರಾಡಕ್ಟ್ ಸಿಗಬಹುದು ಅಂತ. ಸೊ ದಟ್ ಈಸ್ ಮೈ ಬಜೆಟ್ ಆರ್ ಮೈ ಎಕ್ಸ್ಪೆಕ್ಟೆಡ್ ಪ್ರೈಸ್. ಓಕೆ, ಅಂಡ್ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ ಬೆನಿಫಿಟ್ಸ್, ಇಷ್ಟಿಷ್ಟು ಫೀಚರ್ಸ್ ಗಳು ನಾನು ತಗೊಳ್ಳುವಂತಹ ಪ್ರಾಡಕ್ಟ್ ನಲ್ಲಿ ಇರಬೇಕು ಅಂತ ಮೊದಲೇ ನಾನು ಅಂದುಕೊಂಡಿರ್ತೇನೆ ಅಲ್ವಾ, ಎಕ್ಸ್ಪೆಕ್ಟ್ ಮಾಡಿರ್ತೇನೆ. ಸೊ ಅದನ್ನ ಎಷ್ಟರ ಮಟ್ಟಿಗೆ ಈ ಪ್ರಾಡಕ್ಟ್ ಮ್ಯಾಚ್ ಮಾಡ್ತಾ ಇದೆ ಅಂತ ನೋಡ್ತೇನೆ. ಸೊ ಈ ಎರಡು ಫ್ಯಾಕ್ಟರ್ಸ್ ನ ಮೇಲೆ ನಮ್ಮ ಕನ್ಸ್ಯೂಮರ್ಸ್ ನ ಪರ್ಚೇಸ್ ಡಿಸಿಷನ್ ನಿಂತಿದೆ. ಓಕೆ, ಯಾವ್ದೆಲ್ಲ ಹೇಳಿದೆ, ಒಂದು
The first factor is the attitude of the people related to the consumer. Another factor is the expected price and the expected product benefits. So finally, the consumer takes a purchase decision and he buys a product. Okay, so ಒಂದು ಪ್ರಾಡಕ್ಟ್ ಅನ್ನು ಅವನು ಪರ್ಚೇಸ್ ಮಾಡ್ತಾನೆ. That is purchase decision. Now, fifth stage is the post purchase evaluation. So ಏನಿದು post purchase evaluation? ಪೋಸ್ಟ್ ಪರ್ಚೇಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿದ ನಂತರ ಕನ್ಸ್ಯೂಮರ್ ನ ಸ್ಟೇಟ್ ಆಫ್ ಮೈಂಡ್ ಏನಿದೆ. ಈಸ್ ದ ಕನ್ಸ್ಯೂಮರ್ ಸ್ಯಾಟಿಸ್ಫೈಡ್, ದಟ್ ಮೀನ್ಸ್ ಈಸ್ ಹಿ ಹ್ಯಾಪಿ ವಿತ್ ದ ಪರ್ಚೇಸ್ or with the product, or is he dissatisfied with the product? Now, how do we understand that if a customer is satisfied with the product or dissatisfied with the product? See, the answer lies between the consumer's expectation and the product's perceived performance. So, ಒಂದು consumer ಗೆ ಪರ್ಚೇಸ್ ಮಾಡಿದ ನಂತರ, ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ ನಂತರ ಅವನಿಗೆ ತೃಪ್ತಿ ಇದೆಯೋ ಇಲ್ವೋ ಅಂತ ಯಾವ ರೀತಿ ಫೈಂಡ್ ಔಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಕನ್ಸ್ಯೂಮರ್ ನ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು, ಆ ಪ್ರಾಡಕ್ಟ್ ನ ಬಗ್ಗೆ ಎಷ್ಟು ಅವನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದ, ಅಂಡ್ ಆ ಪ್ರಾಡಕ್ಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಇದನ್ನ ನೋಡ್ಕೊಂಡು ನಾವು ಕನ್ಸ್ಯೂಮರ್ ತೃಪ್ತಿ ಆಗಿದಾನೋ, ಸ್ಯಾಟಿಸ್ಫೈ ಆಗಿದಾನೋ, ಅಥವಾ ಆ ಪ್ರಾಡಕ್ಟ್ ಅವನಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಉಂಟು ಮಾಡಿದ್ಯೋ, ಇದನ್ನ ನಾವು ಐಡೆಂಟಿಫೈ ಮಾಡ್ತೇವೆ. ಸಿ, ಇಫ್ ದ ಪ್ರಾಡಕ್ಟ್ ಫಾಲ್ಸ್ ಶಾರ್ಟ್ ಆಫ್ ದ ಎಕ್ಸ್ಪೆಕ್ಟೇಷನ್, ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇಲ್ಲ ಪ್ರಾಡಕ್ಟ್, ಇಟ್ ಈಸ್ ಅಂಡರ್ ಪರ್ಫಾರ್ಮಿಂಗ್ ಅಂತ ಹೇಳಿದ್ರೆ ದ ಕನ್ಸ್ಯೂಮರ್ ಇಸ್ ಡೆಫಿನೆಟ್ಲಿ ಡಿಸಪಾಯಿಂಟೆಡ್. ಓಕೆ, ಹಿ ಇಸ್ ಡಿಸ್ಸ್ಯಾಟಿಸ್ಫೈಡ್ ಅಂತ ಅರ್ಥ. ಬಟ್ ಇಫ್ ಇಟ್ ಮೀಟ್ಸ್ ದ ಎಕ್ಸ್ಪೆಕ್ಟೇಷನ್, ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವೋ ಆ ಪ್ರಾಡಕ್ಟ್ ಅಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ವಿ ಸೇ ದಟ್ ದ ಕನ್ಸ್ಯೂಮರ್ ಇಸ್ ಸ್ಯಾಟಿಸ್ಫೈಡ್. ಬಟ್ ಇಫ್ ಇಟ್ ಎಕ್ಸೀಡ್ಸ್ ದ ಎಕ್ಸ್ಪೆಕ್ಟೇಷನ್, ಅಂದ್ರೆ ಆ ಪ್ರಾಡಕ್ಟ್ ನ ಪರ್ಫಾರ್ಮೆನ್ಸ್ ನಾವು ನಿರೀಕ್ಷೆ ಮಾಡಿದಕ್ಕಿಂತಲೂ ಚೆನ್ನಾಗಿದೆ ಅಂತ ಹೇಳಿದಾಗ ವಿ ಸೇ ದಟ್ ದ ಕನ್ಸ್ಯೂಮರ್ ಇಸ್ ಡಿಲೈಟೆಡ್. ಓಕೆ, that was about the last stage in the consumer buying decision process, that was post purchase evaluation. So that was all for today's video. Totally we learned 5 stages under consumer buying decision process today. That was first one, problem recognition or need recognition. Second one, information search. Third one, evaluation of alternatives. Fourth one, purchase decision. Fifth one, post purchase evaluation. So that was all about today's video, consumer buying decision process. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಅಂಡ್ ಇಫ್ ಯು ವಾಂಟ್ ದ PDF study material for Principle of Marketing subject, you can kindly contact the WhatsApp number shown on the screen. GPay ಮೂಲಕ you can pay 55 rupees or even phone pay will do. 55 rupees pay ಮಾಡಿ ಸ್ಕ್ರೀನ್ಶಾಟ್ ಅನ್ನ ಕಳಿಸಿ, PDF will be sent to you. Okay. Also, management principles and application ಗೆ ಕೂಡ study material available ಇದೆ ಈಗ. You can also avail it at a price of rupees 55. So that's all for today's video. Thank you so much for watching the video. And if you're finding the content useful, channel na subscribe ಮಾಡಿ, friends ಜೊತೆ ಕೂಡ share ಮಾಡಿ, video ಇಷ್ಟ ಆದರೆ ಒಂದು like ಕೂಡ ಮಾಡಿಬಿಡಿ. So yes, that was all. See you in the next video. Till then, take care. Bye. Namaste.